ಮಾಡ್ತೇವೆ. ಆ ಒಂದು ಯಾರು ನಮ್ಮ ಹುತಾತ್ಮರಾಗಿದ್ದಾರೆ 26-27 ಜನರಾಗಿರ್ಬೋದು, ಅವ್ರಿಗೆ ಒಂದು ಧೈರ್ಯ, ಒಂದು ಸ್ಫೂರ್ತಿ, ಒಂದು ಏನಂತಾರ ಅದಕ್ಕ ಸಬರ್ ಅಂದ್ರೆ ಒಂದು ತಾಳ್ಮೆಯನ್ನು ಆ ದೇವರು ಆ ಕುಟುಂಬಕ್ಕೆ ನೀಡ್ಲಿ ತಂದ್ಬಿಟ್ಟು ಇವತ್ತಿನ ದಿವಸ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಅದೇ ರೀತಿಯಾಗಿ ಇವತ್ತು ಈ ಗೃಹ ಇಲಾಖೆಯ ವೈಫಲ್ಯ, ಈ ಖಂಡನೆ ಗೃಹ ಇಲಾಖೆಯ ವೈಫಲ್ಯ, ಈ ಗೃಹ ಇಲಾಖೆಯ ವೈಫಲ್ಯ, ಆ ಕಾರಣಕ್ಕಾಗಿ ಅಮಿತ್ ಶಾ ಅವರು ಈ ಚಟುವಟಿಕೆಯಲ್ಲಿ ರಾಜೀನಾಮೆ ಕೊಟ್ಟು ನೀವು ಕೆಳಗಿಳಿಬೇಕು. ಯಾಕಪ್ಪ ಅಂತಂದ್ರ ಇದಕ್ಕೆ ನೇರ ಇವತ್ತು ಗೃಹ ಇಲಾಖೆ ಆಗಿದೆ. ಆ ಕಾರಣಕ್ಕಾಗಿ ನಿಮಗೆ ರಾಜಕೀಯ ಮಾಡಕ್ಕ ಆಗೋದಿಲ್ಲ. ನಿಮಗೆ ಧರ್ಮಗಳ ಮಧ್ಯೆ ಒಡೆದು ಆಳುವಂತ ನೀಚ ಮನಸ್ಥಿತಿ ಇದೆ. ಆ ಕಾರಣಕ್ಕಾಗಿ ನೀವು ರಾಜೀನಾಮೆ ಕೊಡ್ರಿ. ಒಳ್ಳೆ ಮಾಸ್ತರ್ ನಮ್ಮ SDP ಅಂತಾರೆ, ಹರ್ ಮುಸ್ಲಿಂ ಹಮಾರ ತಂದ್ಬಿಟ್ಟು ಇವತ್ತು ದಿವಸ ಬಂದು ಎಲ್ಲರಿಗೂ ಒಂದು ಸಮಾನವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಲಿಸಿಕೊಂಡಂತ ಒಂದು ಈ ದೇಶವನ್ನು ಇವಾಗ ನೀವು SDP ಇಷ್ಟೇ ಇರಬಹುದು. ಮುಂದಿನ ದಿನಮಾನಗಳಲ್ಲಿ ನಗರಸಭಾ, ಪುರಸಭಾ, ಪಂಚಾಯತಿ, MLA, MP, MLC ಎಲ್ಲ ಕೂಡ ಇನ್ಶಾಲ್ಲಾ SDP ಆಗಲಿಕ್ಕಿದೆ ಅಂದ್ಬಿಟ್ಟು ಇವತ್ತಿನ ದಿವಸ ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಈ ಪ್ರತಿಭಟನೆಗೆ ಒಂದು ಎರಡು ಮಾತನಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಹಿಂದೂಸ್ತಾನ್.